ರೈತರು ಒಂದು ಬೇಡಿಕೆ ಇಟ್ಟಿದ್ದಾರೆ, ಕಾರ್ಮಿಕರಿಗೆ ಕೊಟ್ಟಂತಹ ಸೌಲಭ್ಯಗಳು ನಮ್ಮನ್ನು ಸಹಿತ ಮಾಡಬೇಕಂತೆ. ಅದು ಬರಲ್ಲ, ಯಾವ ಥರ ತಾವು ಇದಂತ ಅದು ಬರಲ್ಲ ಅಂತ ಹೇಳಿದ್ನಲ್ಲ. ಕಟ್ಟಡ ಕಾರ್ಮಿಕರಿಗೆ ಏನು ಸೆಸ್ಸನ್ನು ತೊಗೊಳ್ತೀವಿ ಪ್ಯಾನ್ ಇಂಡಿಯಾ ಎಲ್ಲ ರಾಜ್ಯಗಳಲ್ಲಿ ಸೆಸ್ ಕಲೆಕ್ಟ್ ಆಗುತ್ತೆ, ಬರೀ ಕರ್ನಾಟಕದಾಗಲ್ಲ. ಸೊ ಹಂಗಾಗಿ ಸೆಸ್ ಏನು ಕಲೆಕ್ಷನ್ ಆಗುತ್ತೆ, ಆ ಸೆಸ್ಸಲ್ಲಿ ಯಾರು ಕನ್ಸ್ಟ್ರಕ್ಷನ್ ವರ್ಕರಾಗಿ ರಿಜಿಸ್ಟರ್ಡ್ ಆಗಿರ್ತಾನೆ ಅವ್ರಿಗೆ ಮಾತ್ರ ಅದನ್ನ ನಾವು ಕಾರ್ಯಕ್ರಮ ಕೊಡ್ಬೋದು. ಸೊ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಯವರು ನಾವು ಬೇಡ್ಕೊಂಡಿರ್ತಕ್ಕಂಥದ್ದು, ನಮಗೆ ಪೆಟ್ರೋಲು ಡೀಸೆಲ್ ಮೇಲೆ ನಮಗೆ ಸೆಸ್ಸನ್ನು ಕಲೆಕ್ಷನ್ ಮಾಡೋಕ್ಕೆ ಕೊಟ್ಟರೆ ಆ ದುಡ್ಡು ಸಮರ್ಪಕವಾಗಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೆ, ಏನು ಅನ್ಆರ್ಗನೈಸ್ ಸೆಕ್ಟರ್ ಅಂತ ಏನು ಹೇಳ್ತೀವಿ ನಾವು, ಅಸಂಘಟಿತ ಕಾರ್ಮಿಕರು ಅಂತ ಏನು ಹೇಳ್ತೀವಿ, ಅದರ ರೈತರು ಕೂಡ ಬರ್ತಾರೆ. ಸುಮಾರು 90% ಜನರು ಇಡೀ ಭಾರತ ದೇಶದಲ್ಲಿ ಅಸಂಘಟಿತ ಕಾರ್ಮಿಕರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 85% ಜನ ಅಸಂಘಟಿತರು, ಅದಕ್ಕೆ ರೈತ ವರ್ಗ ಕೂಡ ಬರುತ್ತೆ. ಹಂಗಾಗಿ ಸಮರ್ಪಕವಾಗಿ ಬೇರೆ ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಏನು ಬೆನಿಫಿಟ್ಸ್ ಸಿಗುತ್ತೆ ಅದರಾದಂಥ ಬೆನಿಫಿಟ್ಸ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆದರೂ ನಾವು ಅನ್ಆರ್ಗನೈಸ್ ಬೋರ್ಡ್ ಪ್ರಾರಂಭ ಮಾಡಿ ಒಂದು ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದೀವಿ, ಸುಮಾರು 91 ಸೆಕ್ಟರ್ಗಳನ್ನ ಗುರುತಿಸ್ಕೊಡ್ತಾ ಇದ್ದೀವಿ. ಅದಕ್ಕೆ ರೈತರು ಕೂಡ ಬರ್ತಾರೆ. ಬಟ್ ಸಮರ್ಪಕವಾಗಿ ದೊಡ್ಡ ಕಾರ್ಯಕ್ರಮ ಆಗಬೇಕಂದ್ರೆ ಇದೇ ಒಂದು ಮಾರ್ಗ. ನನಗಿರ್ತಕ್ಕಂಥ ಮಾಹಿತಿಯಲ್ಲಿ, ನನಗಿರ್ತಕ್ಕಂಥ ನಾಲೆಜು, ಬಾರೋಡ್ ವಿಸ್ಡಮ್ ಅಂತ ಹೇಳ್ತೀರಿ, ನಾನು ಇದೊಂದು ಪ್ರಯತ್ನ ಮಾಡ್ತಿದ್ದೀನಿ. ನಂಬಿಕೆ ಇದೆ ಮುಂದೆಲ್ಲ ಇವತ್ತಿಲ್ಲದ ನಾಳೆ ಆ ಸೆಸ್ ಕಲೆಕ್ಷನ್ ಆದ ತಕ್ಷಣ ಅದಕ್ಕೊಂದು ಸರ್ಕಾರ ಒಪ್ಪಿಗೆ ಕೊಟ್ಟರೆ ಎಲ್ಲ ರೈತಾಪಿ ವರ್ಗದವರು ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ರೈತರಿಗೆ ಗೊಬ್ಬರದ ತೊಂದರೆ ಆಗ್ತಾ ಇದೆ, ಸರಿಯಾಗಿ ಸಿಗ್ತಾ ಇಲ್ಲ ಅಂತೇಳಿ ಆರೋಪ ಮಾಡಿದ್ದಾರೆ. ಅದು ಏನಾಗಿದೆ, ಅವ್ರ ಆತಂಕ, ಅವ್ರ ಆರೋಪ ಸರಿ ಇದೆ. ನಮಗೇನು ಬರಬೇಕಾಗಿತ್ತು ಚೈನಾದಿಂದ ಆ ಮಾಲು ಈಗ ಬರ್ತಾ ಇಲ್ಲ. ಹಂಗಾಗಿ ಅದರ ಬದಲಿ ಇಲ್ಲಿ ನಮಗೆ ಕಾಂಪ್ಲೆಕ್ಸ್ ಕೊಡ್ತಾ ಇದ್ದಾರೆ. ಸೊ ಕಾಂಪ್ಲೆಕ್ಸ್ ಏನು ಬೇಕು ನಮಗೆ, ಒಂದೊಂದು ತಾಲೂಕಿಗೆ ಎಷ್ಟೇನು ಡಿಮಾಂಡ್ ಇತ್ತು ಅದಕ್ಕಿಂತ ಜಾಸ್ತಿನೇ ಬಂದಿದೆ. ರೈತರು ಕೆಲವರು ಆತಂಕದಲ್ಲಿ ಏನು ಮಾಡಿದ್ದಾರೆ, ಸ್ವಲ್ಪ ಜಾಸ್ತಿ, ನಾನು 5 ಚೀಲ ತೊಗೊಳ್ತಿದ್ರೆ ಈಗ 8 ಚೀಲ ತೊಗೊಂಡಿದ್ದೀನಿ, ಕೆಲವರು 7 ಚೀಲ ತೊಗೊಂಡಿದ್ದಾರೆ. ಹಂಗಾಗೂ ಈಗ ನಮಗೆ ಸುಮಾರು 300 ಟನ್ ಹೆಚ್ಚು ಬಂದಿದೆ ಆಲ್ರೆಡಿ. ಯಾವ್ಯಾವ ತಾಲೂಕಿನಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಡೆಫಿನೆಟ್ಲಾಗಿ ಅಡ್ರೆಸ್ ಮಾಡ್ತೀವಿ. ರೈತರು ಯಾವುದೇ ಸಂದರ್ಭದಲ್ಲಿ ಆತಂಕಕ್ಕೆ ಒಳಗಾಗೋದು ಬೇಡ, ಸ್ವಲ್ಪ ಸಮಾಧಾನ ಇರ್ರಿ. ಖಂಡಿತವಾಗ್ಲೂ ಏನು ಡಿಮಾಂಡ್ ಇದೆ ಆ ಡಿಮಾಂಡ್ನ ಖಂಡಿತವಾಗ್ಲೂ ಸರ್ಕಾರ ವತಿಯಿಂದ ಮುಡಿಸ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಹಾಗೂ ಸರ್ಕಾರ ಮಾಡುತ್ತೆ. ಥ್ಯಾಂಕ್ ಯು. ಜುಲೈ 21 ಪ್ರತಿ ವರ್ಷ ನವಲಗುಂದ ನರಗುಂದ ರೈತ ಬಂಡ 5 ದಿವಸ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಇವತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ರಾಜ್ಯಾಧ್ಯಕ್ಷರು, ಅವ್ರ ನೇತೃತ್ವದಲ್ಲಿ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ APMCವರೆಗೆ ಪಾದಯಾತ್ರೆ ಮೂಲಕ ಬಂದಾರೆ. ಅವರು ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿ ಮಾಡಬೇಕು, ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಸರಿಯಾಗಿ ಮಾಡಬೇಕು, ಆಮೇಲೆ ರೈತರಿಗೆ ಬೆಳೆ ಪರಿಹಾರ ಸರಿಯಾಗಿ ಸಿಗಬೇಕು ಅನ್ನೋಂಥ ಕೆಲವು ಬೇಡಿಕೆಗಳಲ್ಲಿ ಮತ್ತು ರೈತರನ್ನ ಕಾರ್ಮಿಕ ವರ್ಗಕ್ಕೆ ಸೇರಿಸ್ಕೊಂಡು ರೈತ ಕಾರ್ಮಿಕರನ್ನು ಸೇರಿಸ್ಬೇಕು ಅಂತ ಕೆಲವು ಡಿಮ್ಯಾಂಡನ್ನು ಇಟ್ಟಿದ್ದು. ಅದಕ್ಕೆ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಒತ್ತಾಯ ಮಾಡಿ ಇದನ್ನು ಯಾವ ರೀತಿ ಸೇರ್ಸೋಕ್ಕೆ ಸಾಧ್ಯತೆ ಅಥವಾ ಸೆಸ್ಗೆ ಸೇಂಟ್ರ್ ಹೆಚ್ಚು ಮಾಡಿ ಸೇರಿಸುವಂಥ ಪ್ರಯತ್ನವನ್ನು ಮಾಡ್ಬೇಕಂತಿಕೊಂಡು ಈಗಾಗಲೇ ಅವ್ರು ಮಾತನಾಡಿದ್ದಾರೆ. ಅದಕ್ಕೆ ನಂದು ಕೂಡ ಸಹಮತ ಇದೆ. ನಾನು ರೈತರ ಪರವಾಗಿ ಯಾವಾಗಲೂ ಹೋರಾಟ ಮಾಡ್ಕೊಂಬಂದವ. ಏನೇ ರೈತರ ಪರ ನಿರ್ಣಯ ತೊಗೊಳ್ದಿದ್ರೆ ಅದಕ್ಕೆ ಫಸ್ಟ್ ಓಟ್ ಕೊಂಡೊಡ್ಡಿದ್ದು ಇರ್ತದೆ. ಇಷ್ಟೇ ನನ್ನ ಮಾತು. अल्ताज पार्टी हॉल केशापुर सर्कल हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।